ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು MNS ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ಅತಿ ತುರ್ತಾದ ನೇಮಕಾತಿ ಪರೀಕ್ಷೆಗಳಾದಂತಹ SDA, ಪೊಲೀಸ್ ಕಾನ್ಸ್ಟೇಬಲ್, PSIಗೆ ಅತ್ಯಂತ ಉಪಯುಕ್ತವಾಗುವ ಈ ಹಿಂದಿನ ನೇಮಕಾತಿ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಮೋಸ್ಟ್ ರಿಪೀಟೆಡ್ ಸಾಮಾನ್ಯ ಜ್ಞಾನದ ಟಾಪ್ 40 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಪ್ರಯತ್ನಕ್ಕೆ ಗೆಲುವಿದೆ ಎಂಬ ಶುಭವಾಕ್ಯದೊಂದಿಗೆ ಈ ಒಂದು ವಿಡಿಯೋವನ್ನು ಆರಂಭ ಮಾಡೋಣ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಪಂಡಿತ್ ರವಿಶಂಕರ್ ಈ ಕೆಳಗಿನ ಯಾವ ಕ್ಷೇತ್ರದ ಸಾಧಕರಾಗಿದ್ದಾರೆ? ಸರಿಯಾದ ಉತ್ತರ, ಇವರು ಭಾರತದ ಖ್ಯಾತ ಸಿತಾರ್ ವಾದಕರು. ಜೊತೆಗೆ ಇವರು ಸಂಗೀತ ಕ್ಷೇತ್ರಕ್ಕೆ ನೀಡಿರುವಂತಹ ಸಾಧನೆಯನ್ನು ಗಮನಿಸಿ ಗಾಂಧಿ ಎನ್ನುವಂತಹ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದರಿಂದ ಗ್ರಾಮಿ ಪ್ರಶಸ್ತಿ ಈ ಒಂದು ಚಿತ್ರಕ್ಕೆ ಇವರಿಗೆ ದೊರಕಿತು. ಹಾಗೆಯೇ 1999ರಲ್ಲಿ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ. ಇವರ ಒಂದು ಆತ್ಮಚರಿತ್ರೆಯ ಹೆಸರು ಮೈ ಮ್ಯೂಸಿಕ್ ಮೈ ಲೈಫ್ ಎಂಬುದಾಗಿತ್ತು. ಮೇರಿ ಕೋಮ್ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಮೇರಿ ಕೋಮ್ ಭಾರತದ ಖ್ಯಾತ ಬಾಕ್ಸಿಂಗ್ ಪಟುವಾಗಿದ್ದು 2018ರಲ್ಲಿ ಗೋಲ್ಡ್ ಕೋಸ್ಟ್ನಲ್ಲಿ ಜರುಗಿದಂಥ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಪಡೆದ ಮೇರಿ ಕೋಮ್ ಮೊಟ್ಟ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. 6 ಚಿನ್ನ 1 ಬೆಳ್ಳಿ ಪದಕವನ್ನು ಪಡೆಯುವ ಮೂಲಕ ಫೆಲಿಕ್ಸ್ ಹೆವೆನ್ ಅವರ ದಾಖಲೆಯನ್ನು ಸರಿಗಟ್ಟಿರುವಂತಹ ಬಾಕ್ಸಿಂಗ್ ಪಟು ಮೇರಿ ಕೋಮ್. ರಾಷ್ಟ್ರೀಯ ಏಕತಾ ದಿವಸ ಎಂದು ಯಾರ ಜನ್ಮದಿನವನ್ನು ಆಚರಿಸುವರು? ಇತ್ತೀಚೆಗೆ ಅದನ್ನು ಆಚರಣೆ ಮಾಡಿದ್ವಿ. ರಾಷ್ಟ್ರೀಯ ಏಕತಾ ದಿವಸ ಅಂತೇಳಿ ಭಾರತದ ಮೊದಲ ಗೃಹ ಮಂತ್ರಿಗಳಾಗಿದ್ದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜನ್ಮದಿನವನ್ನ ರಾಷ್ಟ್ರೀಯ ಏಕತಾ ದಿವಸ ಅಂತ ಆಚರಣೆ ಮಾಡ್ತೀವಿ. ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರನ್ನ ಕರೆಯುತ್ತೇವೆ. ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದ ಇಂಗ್ಲಿಷ್ ರಾಯಭಾರಿ ಯಾರು? ನೀಡಿರುವಂತವರಲ್ಲಿ ಸರ್ ಥಾಮಸ್ ರೋ ಜಹಾಂಗೀರನ ಆಸ್ಥಾನಕ್ಕೆ 1615ರಿಂದ 18ರ ಅವಧಿಯಲ್ಲಿ ಈತ ಭೇಟಿಯನ್ನ ನೀಡಿರ್ತಾನೆ. ಇನ್ನು ಜಹಾಂಗೀರನ ಆತ್ಮಕಥೆಯ ಹೆಸರು ತುಜ್ಹಿ ಜಹಾಂಗೀರಿ ಎನ್ನುವಂಥದ್ದು ಆತನೇ ರಚಿಸಿಕೊಂಡಿರುತ್ತಾನೆ. ಅಭಿನವ್ ಭಾರತ್ ಎಂಬ ಕ್ರಾಂತಿಕಾರಿಗಳ ರಹಸ್ಯ ಸಮಾಜವನ್ನು ಯಾರು ಸಂಘಟಿಸಿದರು? ವಿನಾಯಕ ದಾಮೋದರ ಸಾವರ್ಕರ್ ಅಥವಾ VD ಸಾವರ್ಕರ್ ಅವರು ಸ್ಥಾಪಿಸಿದಂತಹ ಗುಪ್ತ ಸಂಘಟನೆಯ ಹೆಸರು ಅಭಿನವ ಭಾರತ. 1904ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು 1857ರ ಸಿಪಾಯಿ ದಂಗೆಯನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಕೂಡ ಇವರೇ. ಅಲ್ಲದೇನೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಎಂಬ ಕೃತಿಯನ್ನು ಕೂಡ ರಚನೆ ಮಾಡಿದ್ದರು. ವಿಭಜನೆಯ ವಿರುದ್ಧ ಅಮರ್ ಸೋನಾರ್ ಬಾಂಗ್ಲಾ ಎಂಬ ರಾಷ್ಟ್ರೀಯ ಗೀತೆಯನ್ನ ಬರೆದವರು ಯಾರು? ರವೀಂದ್ರನಾಥ್ ಟ್ಯಾಗೋರ್ ರವರು. ಭಾರತದ ಜನಗಣಮನವನ್ನು ಬರೆದಂತಹ ರವೀಂದ್ರನಾಥ್ ಟ್ಯಾಗೋರ್ ರವರು ವಿಭಜನೆಯ ವಿರುದ್ಧವಾಗಿ ಅಮರ್ ಸೋನಾರ್ ಬಾಂಗ್ಲಾ ಎಂಬ ರಾಷ್ಟ್ರಗೀತೆಯನ್ನ ರಚನೆ ಮಾಡ್ತಾರೆ. ಇದು ಮುಂದೆ ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾಗಿ ಕೂಡ ಬಳಕೆಯಲ್ಲಿ ಇದೆ. ಏಷ್ಯಾದಲ್ಲಿ ಸಾಹಿತ್ಯಕ್ಕಾಗಿ ಮೊದಲು ನೊಬೆಲ್ ಪ್ರಶಸ್ತಿಯನ್ನು ಪಡೆದವರು ಕೂಡ ರವೀಂದ್ರನಾಥ್ ಟ್ಯಾಗೋರ್ ರವರು. ಪ್ರಸ್ತುತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ ಎಷ್ಟು? 34. ಮುಂಚೆ 31 ಇತ್ತು, ಈಗ ಅದರ ಸಂಖ್ಯೆಯನ್ನು ಹೆಚ್ಚಳ ಮಾಡಿದ್ದಾರೆ. 34ರಲ್ಲಿ ಒಬ್ಬರು ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಾರೆ. ಇನ್ನು ಉಳಿದಂತಹ 33 ಜನ ನ್ಯಾಯಾಧೀಶರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಪ್ರಸ್ತುತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಶರದ್ ಅರವಿಂದ್ ಬೋಮ್ಡೆ ಅವರು. ಭಾರತ ಸಂವಿಧಾನ ರಚನೆಯಲ್ಲಿ ಒಟ್ಟು ಎಷ್ಟು ಸಮಿತಿಗಳಿದ್ದವು? ನಮಗೆಲ್ಲ ತಿಳಿದಿರುವಂತೆ ಸಂವಿಧಾನ ರಚನಾ ಸಭೆಗಳು ನಡೀತವೆ. ಅದರಂತೆ ಸಂವಿಧಾನವನ್ನು ರಚನೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಸಮಿತಿಗಳನ್ನ ರಚನೆ ಮಾಡ್ತಾರೆ. ಆ ಒಟ್ಟು ಸಮಿತಿಗಳ ಸಂಖ್ಯೆ 22 ಆಗಿತ್ತು. 22 ಸಮಿತಿಗಳನ್ನು, ಅದರಲ್ಲಿ 10 ಪ್ರಮುಖ ಸಮಿತಿಗಳು ಮತ್ತು 12 ಉಪ ಸಮಿತಿಗಳನ್ನು ರಚನೆ ಮಾಡುವುದರ ಮೂಲಕ ಸಂವಿಧಾನ ರಚನಾ ಪ್ರಕ್ರಿಯೆಯನ್ನ ಆರಂಭ ಮಾಡಲಾಯಿತು. ಭಾರತ ಸಂವಿಧಾನ ಕರಡು ರಚನಾ ಸಮಿತಿಯನ್ನು ರಚಿಸಲಾಗಿದ್ದು ಯಾವಾಗ? ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಡಿಸೆಂಬರ್ 9, 1946ರಲ್ಲಿ ನಡೆಯುತ್ತೆ. ಅದಾದ ನಂತರ ಎರಡನೇ ಸಭೆ ಡಿಸೆಂಬರ್ 11, 1946ರಲ್ಲಿ ರಚನೆಯಾಗುತ್ತೆ. ಇದಾದ ಮೇಲೆ ಸಂವಿಧಾನವನ್ನ
ಕರಡು ರಚನಾ ಸಮಿತಿಯನ್ನ ನೇಮಕ ಮಾಡಲಾಗುತ್ತೆ. ಆ ಕರಡು ರಚನಾ ಸಮಿತಿಯನ್ನ ನೇಮಕ ಮಾಡಲಾದಂತಹ ದಿನಾಂಕ ಆಗಸ್ಟ್ 29, 1947ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕರಡು ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ಆ ಒಂದು ಕರಡು ರಚನಾ ಸಮಿತಿಯನ್ನ ನೇಮಕ ಮಾಡಲಾಯಿತು. ಸಂವಿಧಾನ ಕರಡು ರಚನಾ ಸಮಿತಿಯಲ್ಲಿ ಈ ಕೆಳಗಿನ ಯಾರು ಸದಸ್ಯರಾಗಿರಲಿಲ್ಲ. ಸೊ ಇಲ್ಲಿ ಕರಡು ರಚನಾ ಸಮಿತಿಯ ಸದಸ್ಯರನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಅಧ್ಯಕ್ಷರು ನಮಗೆಲ್ಲ ಗೊತ್ತಿರುವಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗಾದ್ರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್, ಸೈಯದ್ ಮಹಮ್ಮದ್ ಸಾದುಲ್ಲಾ, ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರುಗಳಲ್ಲಿ ಯಾರು ಕರಡು ರಚನಾ ಸಮಿತಿಯ ಸದಸ್ಯರಾಗಿರಲಿಲ್ಲ ಅನ್ನೋದಕ್ಕೆ ಸರಿ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಸಂವಿಧಾನ ಕರಡು ರಚನಾ ಸಮಿತಿಯಲ್ಲಿ ಸದಸ್ಯರಾಗಿ ಇರಲಿಲ್ಲ. ಈ ಕೆಳಗಿನ ಯಾವ ಸ್ಥಳದಲ್ಲಿರುವ ವಿಮಾನ ನಿಲ್ದಾಣಕ್ಕೆ ಅಂಬೇಡ್ಕರ್ ಅವರ ನಾಮಕರಣ ಮಾಡಲಾಗಿದೆ? ಸರಿಯಾದ ಉತ್ತರ ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವಂತಹ ವಿಮಾನ ನಿಲ್ದಾಣಕ್ಕೆ ಅಂಬೇಡ್ಕರ್ ಅವರ ಹೆಸರನ್ನಿಡಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ವಿಮಾನ ನಿಲ್ದಾಣ ಎಂದು ಮರುನಾಮಕರಣವನ್ನ ಮಾಡಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾಧಿ ಸ್ಥಳವನ್ನು ಏನೆಂದು ಕರೆಯುವರು? ಇವು ಕೂಡ ಕೆಲವೊಮ್ಮೆ ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರಮುಖ ವ್ಯಕ್ತಿಗಳು ಮತ್ತು ಅವರ ಸಮಾಧಿ ಸ್ಥಳಗಳ ಹೆಸರುಗಳನ್ನು ಕೇಳ್ತಾರೆ. ಅದರಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾಧಿ ಸ್ಥಳವನ್ನ ಚೈತ್ಯ ಭೂಮಿ ಅಂತ ಕರೀತಾರೆ. ಇದು ನಾಗ್ಪುರದಲ್ಲಿದೆ. ಅಂಬೇಡ್ಕರ್ ಅವರು ತಮ್ಮ ಅಂತಿಮ ದಿನಗಳಲ್ಲಿ ಅಂದರೆ 1956ರಲ್ಲಿ ಬೌದ್ಧ ಧರ್ಮದ ದೀಕ್ಷೆಯನ್ನ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಅವರ ಒಂದು ಬೌದ್ಧ ಧರ್ಮದ ಸ್ಮಾರಕವಿರುವಂತಹ ಈ ಒಂದು ಸಮಾಧಿ ಸ್ಥಳವನ್ನ ಚೈತ್ಯ ಭೂಮಿ ಎಂದು ಕರೆಯುವರು. ಸಂವಿಧಾನ ಕರಡು ರಚನಾ ಸಮಿತಿಯಲ್ಲಿ ರಾಜ್ಯಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಇದಕ್ಕೆ ಸರಿ ಉತ್ತರ ಜವಾಹರ್ಲಾಲ್ ನೆಹರು ರವರು. ಭಾರತ ಸಂವಿಧಾನ ರಚನಾ ಸಮಿತಿಯ ಪ್ರಮುಖ ಸಮಿತಿಗಳನ್ನ ನೇಮಕ ಮಾಡಲಾಗುತ್ತೆ. ಅದರಲ್ಲಿ ರಾಜ್ಯಗಳ ಸಮಿತಿಯ ಅಧ್ಯಕ್ಷರನ್ನಾಗಿ ಜವಾಹರ್ಲಾಲ್ ನೆಹರು ರವರು ಆಯ್ಕೆಯಾಗ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲರು ಸಂವಿಧಾನ ರಚನಾ ಸಮಿತಿಯಲ್ಲಿ ಈ ಕೆಳಗಿನ ಯಾವ ಸಮಿತಿಯ ಅಧ್ಯಕ್ಷರಾಗಿದ್ದರು ಅಥವಾ ಮುಖ್ಯಸ್ಥರಾಗಿದ್ದರು? ಸದನ ಸಮಿತಿ, ಮೂಲಭೂತ ಹಕ್ಕುಗಳ ಸಮಿತಿ, ಕೇಂದ್ರ ಸಂವಿಧಾನ ಸಮಿತಿ, ರಾಜ್ಯಗಳ ಸಮಿತಿ. ಇವುಗಳಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಏನಿತ್ತು ಇದರ ಮುಖ್ಯಸ್ಥರಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಕರ್ತವ್ಯವನ್ನ ನಿರ್ವಹಿಸಿದ್ದರು. ಇದಲ್ಲದೆ ಅಲ್ಪಸಂಖ್ಯಾತರು ಮತ್ತು ಬುಡಕಟ್ಟು ವರ್ಗದವರ ಸಮಿತಿಯ ಮುಖ್ಯಸ್ಥರು ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿದ್ದರು. ಭಾರತ ಸಂವಿಧಾನವನ್ನು ಅಂಗೀಕರಿಸಲಾದ ವರ್ಷ ಒಪ್ಪಿಕೊಂಡಿದ್ದು? ಇದಕ್ಕೆ ಸರಿ ಉತ್ತರ ನವೆಂಬರ್ 26, 1949ರಲ್ಲಿ ಭಾರತ ಸಂವಿಧಾನ ಅಂಗೀಕಾರವಾಗುತ್ತೆ. ಆದರೆ ಅದು ಜಾರಿಗೆ ಬಂದಿದ್ದು ಜನವರಿ 26, 1950ರಲ್ಲಿ ಜಾರಿಗೆ ಬಂದಿತು. ಸಂವಿಧಾನ ರಚನೆಗೆ ತೆಗೆದುಕೊಳ್ಳಲಾದ ಅವಧಿ ಎಷ್ಟು? ಅಂದರೆ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಹಿಡಿದಂತಹ ಅವಧಿ ಎಷ್ಟು? ಇದಕ್ಕೆ ಸರಿ ಉತ್ತರ 2 ವರ್ಷ 11 ತಿಂಗಳು 18 ದಿನಗಳು ಪರಿಪೂರ್ಣವಾಗಿ ಸಂವಿಧಾನ ರಚನೆ ಆಗಲಿಕ್ಕೆ ಕಾಲಾವಧಿ ಪಡೆಯಿತು. ಈ ಒಂದು ಪ್ರಶ್ನೆ ಸಮೇತ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವುದರಿಂದ ಸ್ವಲ್ಪ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಮೂಲ ಸಂವಿಧಾನದಲ್ಲಿದ್ದ ಭಾಗಗಳು, ವಿಧಿಗಳು ಮತ್ತು ಅನುಸೂಚಿಗಳು ಎಷ್ಟು? ಅಂದರೆ ಆರಂಭದಲ್ಲಿ ಸಂವಿಧಾನ ರಚನೆಯಾದಾಗ ಇದ್ದಂತಹ ಭಾಗಗಳು ಮತ್ತು ವಿಧಿಗಳು, ಅನುಸೂಚಿಗಳ ಸಂಖ್ಯೆ ಎಷ್ಟು? ಇದಕ್ಕೆ ಸರಿ ಉತ್ತರ ಆಯ್ಕೆ 1 22 ಭಾಗಗಳು, ಹಾಗೆಯೇ 395 ವಿಧಿಗಳು, 8 ಅನುಸೂಚಿಗಳನ್ನ ಆರಂಭದ ಸಂವಿಧಾನ ಒಳಗೊಂಡಿತ್ತು. ಮೂಲ ಸಂವಿಧಾನದಲ್ಲಿ ವಿಷಯವನ್ನು ಯಾವ ಭಾಷೆಗಳಲ್ಲಿ ದಾಖಲಿಸಲಾಗಿದೆ? ಸರಿ ಉತ್ತರ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ಮೂಲ ಸಂವಿಧಾನದ ವಿಷಯವನ್ನ ದಾಖಲಿಸಲಾಗಿತ್ತು. ಜನವರಿ 26, 1950ರಂದು ಜಾರಿಗೆ ಬಂದ ಭಾರತ ಸಂವಿಧಾನ ಈ ಕೆಳಗಿನ ಯಾವ ರಾಜ್ಯಕ್ಕೆ ಮಾತ್ರ ಅನ್ವಯವಾಗಿರಲಿಲ್ಲ? ಇದಕ್ಕೆ ಸರಿ ಉತ್ತರ ಜಮ್ಮು ಮತ್ತು ಕಾಶ್ಮೀರಕ್ಕೆ ಪ್ರತ್ಯೇಕ ಸಂವಿಧಾನ ಇತ್ತು, ವಿಶೇಷ ರಾಜ್ಯದ ಸ್ಥಾನಮಾನ ಇತ್ತು. ಆ ಕಾರಣಕ್ಕೆ ಭಾರತ ಸಂವಿಧಾನ ಅಲ್ಲಿಗೆ ಅನ್ವಯ ಆಗ್ತಾ ಇರಲಿಲ್ಲ. ಆದರೆ ಈಗ ಅದು ಭಾರತ ಸಂವಿಧಾನದ ಅಡಿಯಲ್ಲೇ ಬಂದು ವಿಶೇಷ ರಾಜ್ಯದ ಸ್ಥಾನಮಾನವನ್ನು ಕಳೆದುಕೊಂಡಿದೆ. 1950ರ ಗಣರಾಜ್ಯೋತ್ಸವಕ್ಕೆ ಯಾವ ದೇಶದ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು? ತಮಗೆಲ್ಲ ತಿಳಿದಿರುವಂತೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳ ಮುಖ್ಯಸ್ಥರನ್ನು ಅತಿಥಿಗಳಾಗಿ ಕರೆಯುವಂತಹ ಸಂಪ್ರದಾಯ ಭಾರತದಲ್ಲಿ ಇದೆ. ಅದರಂತೆ ಮೊದಲ ಬಾರಿಗೆ ಸಂವಿಧಾನ ಜಾರಿಗೆ ಬಂದು ಆ ವರ್ಷದ ಗಣರಾಜ್ಯೋತ್ಸವಕ್ಕೆ ಯಾವ ದೇಶದ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು? ಇದಕ್ಕೆ ಸರಿ ಉತ್ತರ ಇಂಡೋನೇಷಿಯಾದ ಅಧ್ಯಕ್ಷರು
ಆಗ ಮೊದಲ ಬಾರಿಗೆ ಭಾರತಕ್ಕೆ ಬಂದಿರ್ತಾರೆ. ಆ ಅಧ್ಯಕ್ಷರ ಹೆಸರು ಸುಕಾರ್ನೋ ಎನ್ನುವಂಥವರಾಗಿದ್ದರು. ನಮ್ಮ ದೇಶದ ರಾಷ್ಟ್ರಧ್ವಜವನ್ನು ಅಳವಡಿಸಿಕೊಂಡಿದ್ದು ಯಾವಾಗ? ಇದಕ್ಕೆ ಸರಿ ಉತ್ತರ ಜುಲೈ 22, 1947ರಲ್ಲಿ ನಮ್ಮ ದೇಶದ ತ್ರಿವರ್ಣ ಧ್ವಜ ಏನಿದೆ ಅದನ್ನು ಅಳವಡಿಸಿಕೊಳ್ಳಲಾಯಿತು. ನಮ್ಮ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಇದನ್ನು ಕೆಲವೊಮ್ಮೆ ಕೇಳಿದ್ದಾರೆ ಪ್ರಶ್ನೆ. ನಮ್ಮ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದಂಥವರು ಪಿಂಗಾಳಿ ವೆಂಕಯ್ಯನವರು. ಸರಕು ಮತ್ತು ಸೇವಾ ತೆರಿಗೆ ಯಾವಾಗ ಜಾರಿಗೆ ಬಂದಿತು? ಅಥವಾ GST ಅಂತ ಕರಿತೀವಿ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದು ಭಾರತದಲ್ಲಿ ಜಾರಿಗೆ ಬಂದಂತಹ ವರ್ಷ ಜುಲೈ 1, 2017ರಂದು ಏಕರೂಪದ ತೆರಿಗೆ ವ್ಯವಸ್ಥೆ ಭಾರತದಲ್ಲಿ ಜಾರಿಗೆ ಬಂದಿತು. ಪ್ರಿಂಟರ್ ಇದು ಯಾವ ಬಗೆಯ ಸಾಧನವಾಗಿದೆ? ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ನೀಡಿರುವಂಥ ಆಯ್ಕೆಗಳಲ್ಲಿ ಕಂಪ್ಯೂಟರ್ ಔಟ್ಪುಟ್ ಡಿವೈಸ್ ಆಗಿದೆ. ಈ ಕೆಳಗಿನ ರಕ್ತದ ಗುಂಪುಗಳಲ್ಲಿ ಯಾವುದು ಸಾರ್ವತ್ರಿಕ ದಾನಿ ಅಂತ ಕರಿತೀವಿ, ಯೂನಿವರ್ಸಲ್ ಡೋನರ್ ಅಂತ ಯಾವ ಒಂದು ರಕ್ತದ ಗುಂಪನ್ನು ಕರಿತೀವಿ? ಅಂದ್ರೆ ಅವರು ಯಾರಿಗೆ ಬೇಕಾದರೂ ರಕ್ತವನ್ನು ಕೊಡ್ಬೋದು. ಯಾವ ಗುಂಪಿನವರು? ಓ ನೆಗೆಟಿವ್ ಏನಿದೆ ಇದನ್ನ ಸಾರ್ವತ್ರಿಕ ದಾನಿ ಅಂತೇಳಿ ಕರೆಯುತ್ತೇವೆ. ಎರಡನೇ ದುಂಡು ಮೇಜಿನ ಸಮ್ಮೇಳನದ ಸಂದರ್ಭದಲ್ಲಿ ಬ್ರಿಟಿಷ್ ಪ್ರಧಾನಿ ಯಾರಾಗಿದ್ದರು? ಇದಕ್ಕೆ ಸರಿ ಉತ್ತರ ರಾಮ್ಸೆ ಮ್ಯಾಕ್ಡೊನಾಲ್ಡ್. 1930ರಲ್ಲಿ ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೆದಾಗ ಬ್ರಿಟಿಷ್ ಪ್ರಧಾನಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಯಾವುದು ಅಥವಾ ಎಲ್ಲಿ ಸ್ಥಾಪನೆಯಾಯಿತು? ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಕರ್ನಾಟಕದ ಗಂಗಾವತಿಯಲ್ಲಿ ಸ್ಥಾಪನೆಯಾಗಿದೆ. ಮಹಾತ್ಮ ಗಾಂಧೀಜಿಯವರ ಸ್ಮಾರಕ ಸ್ಥಳ ಎಲ್ಲಿದೆ ಅಥವಾ ಏನೆಂತ ಕರೀತಾರೆ? ಸೊ ಮಹಾತ್ಮ ಗಾಂಧೀಜಿಯವರ ಸ್ಮಾರಕ ಸ್ಥಳವನ್ನ ರಾಜ್ಘಾಟ್ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಡಕ್ವರ್ತ್ ಲೂಯಿಸ್ ಎಂಬ ಪದ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸೊ ಇದು ಕ್ರಿಕೆಟ್ನಲ್ಲಿ ಬಳಸುವಂತಹ ವಿಶೇಷ ನಿಯಮದ ಹೆಸರಾಗಿದೆ ಡಕ್ವರ್ತ್ ಲೂಯಿಸ್ ನಿಯಮ. ಕರ್ನಾಟಕದಲ್ಲಿ ಜೈನ ಧರ್ಮ ಹರಡಲು ಈ ಕೆಳಗಿನ ಯಾರು ಕಾರಣರಾಗಿದ್ದಾರೆ? ಇದಕ್ಕೆ ಸರಿ ಉತ್ತರ ಮೌರ್ಯ ವಂಶದ ಅರಸನಾದಂಥ ಚಂದ್ರಗುಪ್ತ ಮೌರ್ಯ ಜೈನ ಮುನಿಯಾದಂತಹ ಭದ್ರಬಾಹುವಿನೊಡನೆ ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಆಗಮಿಸಿ ಇಲ್ಲೇ ಸಲ್ಲೇಖನ ವ್ರತವನ್ನು ಕೈಗೊಂಡು ನಿರ್ವಾಣವನ್ನು ಹೊಂದಿದನು ಎನ್ನುವಂತಹ ಇತಿಹಾಸದ ಉಲ್ಲೇಖಗಳಿವೆ. ಹಾಗಾಗಿ ಇವರ ಮೂಲಕ ಜೈನ ಧರ್ಮ ಕರ್ನಾಟಕದಲ್ಲಿ ಹರಡಲಿಕ್ಕೆ ಒಂದು ಕಾರಣವಾಯಿತು. ಕುಚಿಪುಡಿ ನೃತ್ಯ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದು ಆಂಧ್ರ ಪ್ರದೇಶದ ಖ್ಯಾತ ಜಾನಪದ ನೃತ್ಯ ಪ್ರಕಾರವಾಗಿದೆ ಕುಚಿಪುಡಿ. ಈ ಕೆಳಕಂಡ ಯಾವ ರಾಜ್ಯ ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆ? ಸೆಕ್ಸ್ ರೇಷಿಯೋ ಅಂತ ಕರಿತೀವಿ. ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಅತಿ ಕಡಿಮೆ ಹೊಂದಿರುವಂತಹ ರಾಜ್ಯ. ಸರಿ ಉತ್ತರ ಹರಿಯಾಣ. ಪ್ರತಿ 1000 ಪುರುಷರಿಗೆ 935 ಮಹಿಳೆಯರನ್ನು ಹೊಂದುವ ಮೂಲಕ ಇಡೀ ದೇಶದಲ್ಲಿ ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವಂತಹ ರಾಜ್ಯವಾಗಿದೆ. ಪುರಸಭೆ ಅಥವಾ ನಗರಸಭೆಗಳಿಗೆ ಚುನಾವಣೆಯನ್ನು ಈ ಕೆಳಗಿನ ಯಾರು ನಡೆಸುವರು? ಇದಕ್ಕೆ ಸರಿ ಉತ್ತರ ರಾಜ್ಯ ಚುನಾವಣಾ ಆಯೋಗ. ಗ್ರಾಮ ಪಂಚಾಯಿತಿ, ಪುರಸಭೆ ಮತ್ತು ನಗರಸಭೆಗಳಿಗೆ ಚುನಾವಣೆಯನ್ನು ನಿರ್ವಹಿಸುವಂತಹ ಜವಾಬ್ದಾರಿಯನ್ನು ರಾಜ್ಯ ಚುನಾವಣಾ ಆಯೋಗವು ಹೊಂದಿರುತ್ತದೆ. ಈ ಕೆಳಗಿನವುಗಳಲ್ಲಿ ಕ್ರಿಕೆಟ್ಗೆ ಸಂಬಂಧವಿಲ್ಲದ್ದು ಯಾವುದು? ಆಗಾ ಖಾನ್ ಕಪ್, ಏಷ್ಯಾ ಸಹರಾ ಟೈಟಾನ್ ಕಪ್ ಇವು ಕ್ರಿಕೆಟ್ಗೆ ಸಂಬಂಧಪಟ್ಟಂತಹ ಪಂದ್ಯಾವಳಿಗಳಾಗಿದ್ದು, ಆಗಾ ಖಾನ್ ಕಪ್ ಹಾಕಿಗೆ ಸಂಬಂಧಪಟ್ಟಂತಹ ಟ್ರೋಫಿಯಾಗಿದೆ. ಈ ಕೆಳಕಂಡ ಯಾವ ಬ್ಯಾಂಕ್ ಭಾರತದಲ್ಲಿ ಮೊದಲ ಬಾರಿಗೆ ATM ಅನ್ನು ಪರಿಚಯಿಸಲಾಯಿತು? ಇದಕ್ಕೆ ಸರಿ ಉತ್ತರ HSBC ಬ್ಯಾಂಕ್ ಏನಿದೆ 1987ರಲ್ಲಿ ಮುಂಬೈನಲ್ಲಿ ಪ್ರಥಮ ಬಾರಿಗೆ ಭಾರತದಲ್ಲಿ ATM ಅನ್ನು ಪರಿಚಯ ಮಾಡಿತು. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುವರು? ಇದಕ್ಕೆ ಸರಿ ಉತ್ತರ MS ಸ್ವಾಮಿನಾಥನ್ ರವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತೇವೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಈ ಕೆಳಗಿನ ಯಾರನ್ನು ಸಂಬೋಧಿಸಿ ಸ್ವಹಸ್ತಾಕ್ಷರದಲ್ಲಿ ರಾಜೀನಾಮೆಯನ್ನು ಸಲ್ಲಿಸುವರು? ಹೈಕೋರ್ಟ್ ಜಡ್ಜ್ ಏನಿದ್ದಾರೆ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸ್ತಾರೆ? ಇದಕ್ಕೆ ಸರಿ ಉತ್ತರ ಭಾರತದ ರಾಷ್ಟ್ರಪತಿಯವರನ್ನೇ ಇವರು ನೇಮಕ ಮಾಡ್ತಾರೆ.
ಸೊ ಇವರು ರಾಜೀನಾಮೆಯನ್ನು ಕೊಡಬೇಕಾದ್ರೆ ಹೈಕೋರ್ಟ್ ಜಡ್ಜ್ರವರು ರಾಷ್ಟ್ರಪತಿಯವರಿಗೆ ತಮ್ಮ ಲಿಖಿತ ರೂಪದ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ. ಭಾರತದ ಸಂವಿಧಾನದಲ್ಲಿ ನ್ಯಾಯಿಕ ಪರಾಮರ್ಶೆ ವಿಚಾರವನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಿದೆ? ಜುಡಿಷಿಯಲ್ ರಿವ್ಯೂ ಅಂತ ಕರಿತೀವಿ. ಇದನ್ನು ನಾವು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದು ನಮ್ಮ ಭಾರತ ಸಂವಿಧಾನದಲ್ಲಿ ಅಳವಡಿಸಿದ್ದೇವೆ. ಈ ಕೆಳಗಿನ ಕರ್ನಾಟಕದ ಯಾವ ನಗರಕ್ಕೆ ಪೊಲೀಸ್ ಆಯುಕ್ತರಿಲ್ಲ? ಪೊಲೀಸ್ ಕಮಿಷನರೇಟ್ ಇಲ್ಲದೇ ಇರುವಂತಹ ನಗರ ಯಾವುದು? ಬೆಳಗಾವಿ, ಮಂಗಳೂರು, ತುಮಕೂರು, ಮೈಸೂರು. ಇದರಲ್ಲಿ ಪೊಲೀಸ್ ಆಯುಕ್ತರಿಲ್ಲದಿರುವಂತಹ ಜಿಲ್ಲೆ ತುಮಕೂರು. ಇನ್ನುಳಿದಂತಹ 3 ಜಿಲ್ಲೆಗಳಲ್ಲೂ ಸಮೇತ ಪೊಲೀಸ್ ಆಯುಕ್ತರನ್ನು ಕಾಣುತ್ತೇವೆ. ಸ್ನೇಹಿತರೆ, ಇದಾಗಿತ್ತು ಈ ಹಿಂದಿನ ನೇಮಕಾತಿ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂತಹ ಬಹುಮುಖ್ಯ ಪ್ರಶ್ನೆಗಳ ಮಾಹಿತಿ ವಿಡಿಯೋ. ವಿ ಹೋಪ್ ದಟ್ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿರಬಹುದು. ಈಗ ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ಭೂಸೇನಾ ಮುಖ್ಯಸ್ಥರನ್ನು ಏನೆಂದು ಕರೆಯುವರು? 2ನೇ ಪ್ರಶ್ನೆ, ಚೌರಿ ಚೌರ ಘಟನೆ ನಡೆದಂತಹ ವರ್ಷ ಯಾವುದು? ಈ 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.